ಪ್ರೀತಿ ಅನ್ನೋದು ವಸ್ತು ಅಲ್ಲ, ಒಬ್ರಿಂದ ಒಬ್ರಿಗೆ ಕೊಡೋದಕ್ಕೆ. ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನ ಸಾಕಿರ್ತಾರೆ ಅಂತ ಅಂದ್ರೆ ಮೂರನೇ ವ್ಯಕ್ತಿ ಬಂದಾಗ ಅವರ ಪ್ರೀತಿನ ಕಡೆಗಣಿಸೋದಕ್ಕೆ ಹೋಗ್ಬಿಡಿ. ಹಾಗೆ ನೀವು ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಾ ಇರುವಾಗ ಆ ಪ್ರೀತಿ ಶುದ್ಧವಾಗಿರ್ಬೇಕೇ ಹೊರತು ಮತ್ತೊಬ್ಬ ವ್ಯಕ್ತಿ ಬಂದ್ರು ಅಂತ ಆ ಪ್ರೀತಿನ ಅವ್ರಿಗೆ ಕೊಡೋದಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನೀವು ಪ್ರೀತಿ ಇಲ್ಲೇ ಕೊಡ್ಲಿಲ್ಲ ಅಂತ ಅಂದ್ರೆ ಮತ್ತೊಬ್ರಿಗೆ ಏನ್ ಪ್ರೀತಿ ಕೊಡ್ತೀರಾ ಅಲ್ವಾ? ಹಾಗೆ ಇದಕ್ಕೆ ಅಂತಾನೆ ಹಿರಿಯರು ಹೇಳಿದರೆ, ಇಲ್ಲಿ ಸಲ್ಲುವವರು ಎಲ್ಲಿಯೂ ಸಲ್ಲುವವರು, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ ಅಂತ. ನಿಮ್ಮ ಹತ್ರನೇ ಪ್ರೀತಿ ಕೊಡ್ದಲೇ ಇರೋರು ಮತ್ತೊಬ್ರ ಜೊತೆ ಪ್ರೀತಿಲಿದ್ದಾರೆ ಅಂದ್ರೆ ಆ ಪ್ರೀತಿ ಯಾವುದೇ ಕಾರಣಕ್ಕೂ ನಿಜವಾಗಿರಲ್ಲ. ಪ್ರೀತಿ ಅನ್ನೋದು ವಸ್ತು ಅಲ್ಲ, ಒಬ್ರಿಂದ ಒಬ್ರಿಗೆ ಕೊಡೋದಕ್ಕೆ. ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನ ಸಾಕಿರ್ತಾರೆ ಅಂತ ಅಂದ್ರೆ ಮೂರನೇ ವ್ಯಕ್ತಿ ಬಂದಾಗ ಅವರ ಪ್ರೀತಿನ ಕಡೆಗಣಿಸೋದಕ್ಕೆ ಹೋಗ್ಬಿಡಿ. ಹಾಗೆ ನೀವು ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಾ ಇರುವಾಗ ಆ ಪ್ರೀತಿ ಶುದ್ಧವಾಗಿರ್ಬೇಕೇ ಹೊರತು ಮತ್ತೊಬ್ಬ ವ್ಯಕ್ತಿ ಬಂದ್ರು ಅಂತ ಆ ಪ್ರೀತಿನ ಅವ್ರಿಗೆ ಕೊಡೋದಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನೀವು ಪ್ರೀತಿ ಇಲ್ಲೇ ಕೊಡ್ಲಿಲ್ಲ ಅಂತ ಅಂದ್ರೆ ಮತ್ತೊಬ್ರಿಗೆ ಏನ್ ಪ್ರೀತಿ ಕೊಡ್ತೀರಾ ಅಲ್ವಾ? ಹಾಗೆ ಇದಕ್ಕೆ ಅಂತಾನೆ ಹಿರಿಯರು ಹೇಳಿದರೆ, ಇಲ್ಲಿ ಸಲ್ಲುವವರು ಎಲ್ಲಿಯೂ ಸಲ್ಲುವವರು, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ ಅಂತ. ನಿಮ್ಮ ಹತ್ರನೇ ಪ್ರೀತಿ ಕೊಡ್ದಲೇ ಇರೋರು ಮತ್ತೊಬ್ರ ಜೊತೆ ಪ್ರೀತಿಲಿದ್ದಾರೆ ಅಂದ್ರೆ ಆ ಪ್ರೀತಿ ಯಾವುದೇ ಕಾರಣಕ್ಕೂ ನಿಜವಾಗಿರಲ್ಲ.